everyone, welcome to the class. In our today's class we are going to study the lesson Dr. B.R. Ambedkar which is written by Sir R. Venkatramana. ಇವತ್ತಿನ ಈ ಒಂದು ಕ್ಲಾಸ್ ಒಳಗೆ ನಾವು ಹೊಸ ಪಾಠವನ್ನು ಕಲಿಯೋಣಂತ. ಅದು ಏನಂತಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಇದನ್ನು ಬರೆದವರು ಯಾರಪ್ಪ ಅಂತಂದ್ರೆ ಸರ್ ಆರ್ ವೆಂಕಟರಮಣ ಅವರು. ಸೊ ಬಿಫೋರ್ ಗೋಯಿಂಗ್ ಟು ಸ್ಟಾರ್ಟ್ ದ ಲೆಸನ್ ಲೆಟ್ ಅಸ್ ಮೂವ್ ಟು ನೋ ಅಬೌಟ್ ದ ಆಥರ್ ಸರ್ ಆರ್ ವೆಂಕಟರಮಣ. ಇಲ್ಲಿ ಪಾಠ ಸ್ಟಾರ್ಟ್ ಮಾಡೋಕ್ಕಿಂತ ಮುನ್ನ ನಾವೇನು ಮಾಡೋಣ ಅಂತಂದ್ರೆ ಕವಿ ಪರಿಚಯನ ನೋಡೋಣಂತ. ಈ ಪಾಠವನ್ನು ಬರೆದವರು ಯಾರಪ್ಪ ಅಂಥೇಳಿ ಲೇಖಕರ ಪರಿಚಯನ ನೋಡೋಣಂತ. ನೋ ಅಬೌಟ್ ದ ಆಥರ್ ಇನ್ ಪೇಜ್ ನಂಬರ್ 80. Ramaswamy Venkatramana was a lawyer, independence activist and politician who served as a union minister of our country, and he was the 8th president of India. So here there is a short information about Ramaswamy Venkatramana. So Mr. Ramaswamy Venkatramana was a lawyer and an independent activist and a politician, and he served as a union minister of our country, and he was the 8th president of India. ರಾಮಸ್ವಾಮಿ ವೆಂಕಟರಮಣ ಅವರು ಲಾಯರ್ ಆಗಿದ್ದರು, ಆಮೇಲೆ ಇಂಡಿಯನ್ ಆ್ಯಕ್ಟಿವಿಸ್ಟ್ ಸಹಿತ ಆಗಿದ್ದರು, ಆಮೇಲೆ ಅವರು ಪೊಲಿಟಿಷಿಯನ್ನು ಸಹಿತ ಆಗಿದ್ದರು. ಇವರು ಯೂನಿಯನ್ ಮಿನಿಸ್ಟರ್ ಆಗಿನೂ ಕೆಲಸ ಮಾಡಿದ್ದಾರೆ. ಆಮೇಲೆ ಇವರು ಭಾರತದ 8th ಪ್ರೆಸಿಡೆಂಟ್ ಅಂಥೇಳಿ ನಾವು ಹೇಳ್ಬೋದು. ಹಾಗಾದ್ರೆ ಈ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಲೆಸನ್ ಒಳಗೆ ಇವರೇನು ನಮ್ಗೆ ಬರೆದು ಕೊಟ್ಟಿದ್ದಾರಪ್ಪ ಅನ್ನೋದನ್ನು ನಾವು ಇವತ್ತಿನ ಕ್ಲಾಸ್ನಲ್ಲಿ ಕಲಿಯೋಣಂತ. ವೆನ್ ಯು ಹಿಯರ್ the name Dr. B.R. Ambedkar, what comes to your mind? ನೀವು ಇವರ ಹೆಸರನ್ನು ಕೇಳಿದಾಗ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಹೆಸರನ್ನು ಕೇಳಿದಾಗ ನಿಮ್ಮ ಮನಸ್ಸಿನಲ್ಲಿ ಬರುವಂಥ ವಿಚಾರಗಳು ಯಾವುವು? ವೆನ್ ಯು ಲಿಸನ್ ಟು ದ ನೇಮ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್, ದ ಫಸ್ಟ್ ಥಿಂಗ್ ವಿಚ್ ಕಮ್ಸ್ ಟು ಯುವರ್ ಮೈಂಡ್ ಈಸ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ, ದೆನ್ ದ ಫೈಟ್ ಫಾರ್ ದ ಅಪ್ಲಿಫ್ಟ್ಮೆಂಟ್ ಆಫ್ ಪುವರ್, ಫಾರ್ ದ ಕ್ಲಾಸ್ ಸ್ಟ್ರಗಲ್ and for equality. So these all are the things which comes to our mind when we listen the name Dr. B.R. Ambedkar. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಹೆಸರನ್ನು ಕೇಳಿದಾಗ ನಮ್ಗೆ ಏನು ಅನ್ನಿಸ್ತದೆ, ಯಾವ ವಿಚಾರಗಳು ನಮ್ಮ ಮನಸ್ಸಿನಲ್ಲಿ ಬರ್ತಾವಪ್ಪ ಅಂತಂದ್ರೆ ಅದು ಇಕ್ವಾಲಿಟಿ, ಸಮಾನತೆ, ಮತ್ತು ಮೊಟ್ಟ ಮೊದಲಿಗೆ ಬರುವಂಥ ವಿಚಾರ ಯಾವುದು ಅಂತಂದ್ರೆ ಸಂವಿಧಾನ. ಭಾರತದ ಸಂವಿಧಾನದ ಬಗ್ಗೆ ಯಾರು ಬರೆದಿದ್ದಾರೆ? ಅದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬರೆದಿದ್ದಾರೆ. ಹಾಗಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಹೆಸರು ಬಂದಾಗ ನಾವು ಏನು ನೆನಪು ಮಾಡ್ತೀವಿ? ನಮ್ಮ ಸಂವಿಧಾನವನ್ನು ನೆನಪು ಮಾಡ್ತೀವಿ. ನೆಕ್ಸ್ಟ್ ಅಪ್ಲಿಫ್ಟ್ಮೆಂಟಿಗೋಸ್ಕರ ಹೋರಾಟ ಮಾಡಿದ್ದನ್ನು ನಾವು ನೋಡ್ತೀವಿ. ಇಕ್ವಾಲಿಟಿ, ಸಮಾನತೆಗೋಸ್ಕರ ಅವರು ಹೋರಾಟ ಮಾಡಿದ್ದನ್ನು ನಮ್ಗೆ ಈ ವಿಚಾರಗಳೆಲ್ಲ ಬರ್ತಾವೆ. ಸ್ವಾಮಿ ವೆಂಕಟರಮಣ ಅವರು. ಹಾಗಾದರೆ ಇಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರ ಬಗ್ಗೆ ಏನನ್ನ ಇವರು ಬರೆದಿದ್ದಾರೆ ಅನ್ನೋದನ್ನು ನಾವು ಇಲ್ಲಿ ನೋಡೋಣಂತ. ಲೆಟ್ ಅಸ್ ನೋ ವಾಟ್ here Ramaswamy Venkatramana wants to tell us about Dr. B.R. Ambedkar. So when you hear the word Dr. B.R. Ambedkar, what comes to your mind? ನೀವು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಹೆಸರವನ್ನು ಕೇಳಿದಾಗ ನಿಮ್ಮ ಮೈಂಡ್ ಒಳಗೆ ಯಾರು ನೆನಪು ಬರುತ್ತೆ ಅಥವಾ ಏನು ನೆನಪು ಬರುತ್ತೆ ಹೇಳ್ರಿ? ಬಿ ಆರ್ ಅಂಬೇಡ್ಕರ್. ಸೊ ವೆನ್ ಯು ಕಮ್ ಟು ಹಿಯರ್ ದಟ್ ವರ್ಡ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್, ವಾಟ್ ಕಮ್ಸ್ ಟು ಯುವರ್ ಮೈಂಡ್? ಎಸ್, so you think of constitution, you think of equality, you think for class struggle, you think for the equality of SC and STs, isn't it? ನೋಡ್ರಿ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅಂದ ತಕ್ಷಣ ನಮ್ಗೆ ಮೊದಲು ಏನು ನೆನಪು ಬರುತ್ತೆ ಅಂತಂದ್ರೆ ನಮ್ಮ ಸಂವಿಧಾನ ರಚನೆ ಮಾಡಿದವರು ಅಂಥೇಳಿ ನಮ್ಮ ಸಂವಿಧಾನದ ನೆನಪು ಬರುತ್ತೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹೆಸರು ಬಂದಾಗ. ಹಾಗೂ ಇನ್ನು ಇಕ್ವಾಲಿಟಿಗೋಸ್ಕರ ಅವರು ಸಮಾನತೆಗೋಸ್ಕರ ಹೋರಾಟ ಮಾಡೋದನ್ನು ಅದು ನಮ್ಗೆ ನೆನಪು ಬರುತ್ತೆ. ಅದಷ್ಟೇ ಅಲ್ಲದ ನಾವು SC ST ಅವ್ರ ಬಗ್ಗೆ ಅವರು ಹೋರಾಟ ಮಾಡಿದ್ದಾರೆ. ಸೊ ಹಾಗಾಗಿ ಅದು ನಮ್ಗೆ ನೆನಪು ಬರುತ್ತೆ, ಹೌದಲ್ವಾ? ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂತಂದರೆ ಅಪ್ಲಿಫ್ಟ್ಮೆಂಟಿಗೋಸ್ಕರ, ಇಕ್ವಾಲಿಟಿಗೋಸ್ಕರ ಹೋರಾಟ ಮಾಡಿದ್ದಾರೆ. ಆಮೇಲೆ ಇವರು ನಮ್ಗೆ ನಮ್ಮ ಕಾನ್ಸ್ಟಿಟ್ಯೂಷನನ್ನು ಸಹಿತ ಕೊಟ್ಟಿದ್ದಾರೆ ಅಂಥೇಳಿ ಹೇಳ್ಬೋದು. ದೆನ್ ವಾಟ್ ಎಲ್ಸ್ ಇನ್ ದಿಸ್ ಲೆಸನ್ ದೇರ್ ಈಸ್ ರಿಗಾರ್ಡಿಂಗ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಿ ವಿಲ್ ಸ್ಟಡಿ ಇನ್ ಆರ್ ಕ್ಲಾಸ್. Open page number 68. Dr. B.R. Ambedkar, Sir R. Venkatramana. One trait which marked Baba Saheb during his student days and in fact throughout his life was that he was a voracious reader. He had an insatiable thirst for books. He bought books by curtailing his daily needs. In New York, he is said to have purchased about 2,000 old books, and it is recorded that
at the time of second round table conference in London, he bought so many books that they had to be sent to India in 32 boxes. So here in the first paragraph it is given that how Ambedkar was a voracious reader, how he liked the books. So let us see what is there. One trait which marked Baba Saheb during his student days. So here is a habit which marked the B.R. Ambedkar's habit during his school days. ಇಲ್ಲಿ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಹ್ಯಾಬಿಟನ್ನು ನೋಡ್ಬೋದು. ಅವ್ರ ಸ್ಕೂಲ್ ಡೇಸ್ಲಿಂತ್ರೇ ಆ ಹ್ಯಾಬಿಟ್ ಅವರಲ್ಲಿ ಇತ್ತು. ಹಾಗಾದರೆ ಯಾವ ಹ್ಯಾಬಿಟ್ ಇತ್ತು ಅವ್ರಿಗೂ? And in fact throughout his life was that he was voracious reader. So he had a habit of reading books, not only in his childhood during his school days, but throughout his life we can see that he was a voracious reader. So he was a thirst to read. ನೋಡ್ರಿ, ನಾವು ಭಾರತದ ಒಂದು ಡಾಕ್ಟರ್ ಅಂಬೇಡ್ಕರ್ ಏನಿದಾರಲ್ಲ ಇವ್ರದ್ದು ಏನಂತಂದ್ರೆ ಇಷ್ಟೇ ಆ ಪುಸ್ತಕಗಳೆಲ್ಲ ಓದೋದ್ರೊಳಗೆ ಕೇವಲ ತಮ್ಮ ಸ್ಕೂಲ್ ಡೇಸ್ಲಿಂತ್ರ ಅಷ್ಟೇ ಅಲ್ಲದೆ ತಮ್ಮ ಇಡೀ ಜೀವನದೊಳಗೂ ಸಹಿತ ಅವರು ಒಂದು ಒಳ್ಳೆಯ ಓದುಗಾರರಾಗಿದ್ದರು ಅಂಥೇಳಿ ಹೇಳ್ಬೋದು ನಾವು. ಹೌದಾ? ಯಾಕಂತಂದ್ರೆ ಅವ್ರು ಬರೀ ಸ್ಕೂಲ್ನಲ್ಲಿ ಇದ್ದಾಗ ಅಷ್ಟೇ ಬುಕ್ಸ್ಗಳನ್ನು ಓದಲಿಲ್ಲ, ತಮ್ಮ ಜೀವನ ಪರ್ಯಂತ ಅವರು ಬುಕ್ಸ್ಗಳನ್ನು ಓದಿದ್ದಾರೆ. ಬುಕ್ಸ್ ಓದೋದಂತಂದ್ರೆ ಅವ್ರಿಗೆ ಅಷ್ಟೊಂದು ಇಷ್ಟಕರವಾಗಿದ್ದಿತ್ತು. He had an insatiable thirst for books. So he has a thirst to books that which is not satisfied. ನೋಡ್ರಿ, ಅವ್ರಿಗೆ ಒಂದು ಬೇರೆ ತರಹದೇ ಹಸಿವಿತ್ತು, ಬುಕ್ ಓದೋದ್ರೊಳಗೆ ಹಸಿವಿತ್ತು ಅಂತಂದ್ರೆ ಅವ್ರಿಗೆ ಅಷ್ಟೊಂದು ಆಸಕ್ತಿ ಇತ್ತು. ಯಾವ ಬುಕ್ ಆದರೂ ಸಹಿತ ಅವರು ಬುಕ್ಸ್ಗಳನ್ನು ಓದುತ್ತಾನೇ ಇದ್ದರು. ಆದ್ರೆ ನಮಗೇನಾಗುತ್ತೆ, ಒಂದು ಬುಕ್ ಓದೋದ್ರೊಳಗೆ ಸಾಕಾಗಿರುತ್ತೆ, ಇನ್ನು 6 ಸಬ್ಜೆಕ್ಟ್ಗಳದಾವು, 6 ಬುಕ್ಸ್ಗಳಲ್ಲಿ ಹೇಗೆ ಓದಬೇಕು ಅನ್ನೋದು ನಮ್ಮ ಮೈಂಡ್ ಒಳಗಿದ್ರೆ. ಆದರೆ ಅಂಬೇಡ್ಕರ್ ಅವರು ತಮ್ಮ ಬಾಲ್ಯದಿಂದಲೇ ಆ ಒಂದು ಹವ್ಯಾಸ ಇಟ್ಕೊಂಡಿದ್ರು ಬುಕ್ಸ್ಗಳನ್ನು ಓದೋದು. He bought books by curtailing his daily needs. So Ambedkar bought books by curtailing his daily needs. So whatever there his daily needs, he used to cut off them, and with the remaining amount he used to get books to read. ನೋಡ್ರಿ, ಓದುವಂಥ ಹುಚ್ಚು ಆ ಮಿಸ್ಟರ್ ಅಂಬೇಡ್ಕರ್ ಒಳಗೆ ಎಷ್ಟಿತ್ತಪ್ಪ ಅಂತಂದ್ರೆ ತಮ್ಮ ಡೈಲಿ ನೀಡ್ಸ್, ತಮ್ಮ ಡೈಲಿ ಖರ್ಚು ಏನು ರೊಕ್ಕ ಇರ್ತಿತ್ತಲ್ಲ, ಹಣ ಇರ್ತಿತ್ತಲ್ಲ, ಆ ಖರ್ಚುಗಳನ್ನು ಕಡಿಮೆ ಮಾಡಿ ಹಣವನ್ನು ಉಳಿಸಿ ಆ ಹಣದಿಂದ ಅವರು ಪುಸ್ತಕಗಳನ್ನು ತರ್ತಿದ್ರಂತ. Then what happens? In New York he is said to have purchased about 2000 old books. See, so in New York he purchased 2000 old books. ನೋಡ್ರಿ, ನಾವು ಇಲ್ಲಿ ನೋಡ್ಬೋದು ಏನಂತಂದ್ರೆ ಡಾಕ್ಟರ್ B.R. ಅಂಬೇಡ್ಕರ್ ಅವರು ನ್ಯೂಯಾರ್ಕ್ ಹೋದಾಗ ನ್ಯೂಯಾರ್ಕ್ಲಿಂತ್ರ 2000 ಹಳೆ ಪುಸ್ತಕಗಳನ್ನು ಅವರು ಖರೀದಿ ಕೊಂಡ್ಕೊಳ್ತಾರ. ಜಸ್ಟ್ we are able to take the books, but we don't have interest to take the books, purchase them and read them, isn't it? But here what happens means Dr. B.R. Ambedkar, he purchased not 1, 2, not 100, he had purchased 2000 old books. ನೋಡ್ರಿ, ನಮ್ಗೆ ಒಂದು ಪುಸ್ತಕ ಖರೀದಿ ಮಾಡೋದ್ರೊಳಗೆ ಬೇಜಾರಾಗುತ್ತೆ. ಖರೀದಿ ಮಾಡೋಕ್ಕೇನಿಲ್ಲ, ಮಾಡ್ಬೋದು, ಆದ್ರೆ ಅವನ್ನ ಖರೀದಿ ಮಾಡಿ ಓದನೂ ಬೇಕು. ಹೌದಲ್ವಾ? ಹಾಗಾದರೆ ಇಲ್ಲಿ ನಮ್ಗೆ ಆ ಪುಸ್ತಕಗಳ ಖರೀದಿ ಮಾಡಿರುವಂಥ ಪುಸ್ತಕಗಳನ್ನು ಓದಲಿಕ್ಕೆ ಆಗೋದಿಲ್ಲ. ಆದರೆ ಅಂಬೇಡ್ಕರ್ ಅವರು ನ್ಯೂಯಾರ್ಕಿಗೆ ಹೋದಾಗ ಅಲ್ಲಿಂತ್ರ 2000 ಹಳೆಯ ಪುಸ್ತಕಗಳನ್ನು ಖರೀದಿ ಮಾಡ್ಕೊತಾರೆ. ನೋಡ್ರಿ, 1, 2 ಅಲ್ಲ, 2000 ಪುಸ್ತಕಗಳನ್ನು ತಗೋತಾರೆ ಅವರು. ಆ್ಯಂಡ್ ಇಟ್ ಈಸ್ ರೆಕಾರ್ಡೆಡ್ ದಟ್ ಅಟ್ ದ ಟೈಮ್ ಆಫ್ ಸೆಕೆಂಡ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಇನ್ ಲಂಡನ್ ಹಿ ಬಾಟ್ ಸೋ ಮೆನಿ ಬುಕ್ಸ್ that they had to be sent to India in 32 boxes. So now another one incident is here during the second round table conference. So in London, Ambedkar, so he purchased many books, so many books that they were sent to India in 32 boxes. ನೋಡ್ರಿ, ಎಷ್ಟೊಂದು ಆ ಒಂದು ಆಸಕ್ತಿ ಇತ್ತು B.R. ಅಂಬೇಡ್ಕರ್ ಅವ್ರಿಗೆ ಪುಸ್ತಕಗಳನ್ನು ಓದೋದ್ರೊಳಗೆ ಅಂತಂದ್ರೆ ಅವರು ಸೆಕೆಂಡ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಏನು ಇತ್ತಲ್ಲ ಆವಾಗ ಆ ಸಮಯದೊಳಗೆ ಇವರು ಎಷ್ಟೊಂದು ಬುಕ್ಸ್ಗಳನ್ನು
ಪರ್ಚೇಸ್ ಮಾಡಿದ್ರಂತೆ, ಖರೀದಿ ಮಾಡಿದ್ರಂತೆ. ಎಷ್ಟು ಬುಕ್ಸ್ ಅಂತಂದ್ರೆ ಬಹಳಷ್ಟು ಬುಕ್ಸ್ ಇದ್ವಂತ. ಆ ಎಲ್ಲ ಬುಕ್ಸ್ಗಳನ್ನು ಇಂಡಿಯಾಗೆ ವಾಪಸ್ ತಲುಪಿಸ್ಬೇಕಂತಂದ್ರೆ 32 ಬಾಕ್ಸ್ಗಳಲ್ಲಿ ಆ ಪುಸ್ತಕಗಳನ್ನು ಹಾಕಿ ಇಂಡಿಯಾಗೆ ಕಳಿಸಿದ್ರಂತೆ. ನೋಡ್ರಿ, ಒಂದು ಬಾಕ್ಸ್ ಅಲ್ಲ, 32 ಬಾಕ್ಸಸ್ ಅವನ್ನ ಅದ್ರೊಳಗೆ ಅಷ್ಟೊಂದು ಪುಸ್ತಕಗಳನ್ನು ಹಾಕಿ ಈ ಅಂಬೇಡ್ಕರ್ ಅವರಿಗೆ ಇಂಡಿಯಾಗೆ ಸೆಂಡ್ ಮಾಡಿದ್ರಂತ. ಹಾಗಾದರೆ ಈ ಒಂದು ಫಸ್ಟ್ ಪ್ಯಾರಾಗ್ರಾಫ್ಲಿಂತ ನಮ್ಗೇನು ಗೊತ್ತಾಗುತ್ತೆ ಅಂತಂದ್ರೆ, ನಾವು ಅಂಬೇಡ್ಕರ್ ಅವ್ರಿಗೆ ಓದೋದ್ರೊಳಗೆ ಅತಿ ಆಸಕ್ತಿ ಇತ್ತು ಅಂತ ಹೇಳ್ಬೋದು. ಹೌದಾ? ಯಾಕಂತಂದ್ರೆ ಅವರು ತಮ್ಮ ಡೈಲಿ ನೀಡ್ಗಳನ್ನು, ಡೈಲಿ ಖರ್ಚು ಏನಿದೆಯಲ್ಲ ಅದನ್ನು ಕಡಿಮೆ ಮಾಡಿ ಅದೇ ಹಣವನ್ನು ಉಳಿಸಿ ಪುಸ್ತಕಗಳನ್ನು ತಗೋತಿದ್ರು. ಆಮೇಲೆ ಲಂಡನ್ಗೆ ಹೋದಾಗ, ಸೆಕೆಂಡ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ಗೆ ಹೋದಾಗ ಅವರು 32 ಬಾಕ್ಸ್ಗಳಲ್ಲಿ ಬುಕ್ಸ್ಗಳನ್ನು ತಂದಿದ್ರಂತ. ಅಷ್ಟೊಂದು ಆಸಕ್ತಿ ಅಂಬೇಡ್ಕರ್ ಅವರಿಗೆ ಬುಕ್ಸ್ ಓದೋದ್ರೊಳಗೆ ಇತ್ತು. ಸೊ ಹಿಯರ್ ಬೈ ದ ಫಸ್ಟ್ ಪ್ಯಾರಾಗ್ರಾಫ್ ವಿ ಕಮ್ ಟು ನೋ ದಟ್ Dr. B.R. Ambedkar, so he was a voracious reader. How? There they have given you 2 incidents. So the one is that in New York, when he was there, he bought 2000 books. And when he was, what happens means, during the second round table conference in London, so Ambedkar had bought many books and those books were sent in 32 boxes to India. ನೋಡ್ರಿ, ಇಲ್ಲಿ ಏನಾಗುತ್ತಂದ್ರೆ ಅಮೇರಿಕಾ ಸೆಕೆಂಡ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಒಳಗಿರುವಾಗ, ಲಂಡನ್ನಿನ ಸೆಕೆಂಡ್ ರೌಂಡ್ ಟೇಬಲ್ ಕಾನ್ಫರೆನ್ಸಿಗೆ ಅಂಬೇಡ್ಕರ್ ಅವರು ಹೋದಾಗ ಅವರು ಅಲ್ಲಿಂದ 32 ಬಾಕ್ಸ್ಗಳಲ್ಲಿ ಬುಕ್ಸ್ಗಳನ್ನು ತಂದಿದ್ದಿರಂತ. ಸೊ ಹಿಯರ್ ವಿ ಕಮ್ ಟು ನೋ ದಟ್ ಹೌ ದಟ್ ಅಂಬೇಡ್ಕರ್ ವಾಸ್ ಅ ವೆರೇಷಿಯಸ್ ರೀಡರ್. ನೋಡ್ರಿ, ಇಲ್ಲಿ ನಮ್ಗೆ ಗೊತ್ತಾಗುತ್ತೆ ಎಷ್ಟೊಂದು ಆಸೆ ಅಂಬೇಡ್ಕರ್ ಅವರಿಗಿತ್ತು ಪುಸ್ತಕ ಓದೋದ್ರೊಳಗೆ. ಹಾಗಾದ್ರೆ ಮುಂದೆ ಏನಾಗುತ್ತೆ ಅನ್ನೋದನ್ನು ನಾವು ನೋಡೋಣಂತೆ. ಇಟ್ ಈಸ್ ಇಂಪಾರ್ಟೆಂಟ್ ಟು ರೆಕಾರ್ಡ್ ಹಿಯರ್ ಒನ್ ಮೇಜರ್ ಇನ್ಫ್ಲೂಯೆನ್ಸ್ ಆನ್ ಡಾಕ್ಟರ್ ಅಂಬೇಡ್ಕರ್. While in USA, he was drawn to the 14th Amendment of Constitution of the USA, which gave freedom to black Americans. He saw at once the parallel of the situation for the depressed classes in India. On returning home, Baba Saheb came to be greatly influenced by the life and work of Mahatma Phule. The oratory of the classless society and women's uplift. The need as well as the feasibility of reform impressed itself on Baba Saheb's mind, and he decided to devote all his time and talents for the amelioration of his underprivileged brethren. Newspapers started by him such as the Mookanayaka, Bahishkrita Bharata and Samata were at once recognized as authentic voices of the depressed classes. Likewise, institutions set up by him such as the Hitakarani Sabha and the Independent Labour Party of India became vehicles of change. During the same period, Gandhiji was pioneering his epic reform of Indian society, which included the uplift of depressed classes, whom Gandhiji has termed Harijanas. So here what happens, how Ambedkar, so he thought of social change in India. Let us see. It is important to record here one major influence on Ambedkar. So here Sir Venkatramana, he says that there is an important incident here, a great influence on Ambedkar. We have to record it. So what is that influence? Let us see. ನೋಡ್ರಿ, ಇಲ್ಲಿ ಸರ್ ವೆಂಕಟರಮಣ ಅವರು ಹೇಳ್ತಾರೆ, ಒಂದು ಮಾತವನ್ನು ನಾವು ಇಲ್ಲಿ ರೆಕಾರ್ಡ್ ಮಾಡ್ಕೊಂಡಿರ್ಬೇಕು, ಬರೆದಿಟ್ಕೋಬೇಕು. ಅದು ಏನಪ್ಪ ಅಂತಂದ್ರೆ, ಅಂಬೇಡ್ಕರ್ ಮೇಲೆ ಏನೋ ಪ್ರಭಾವ ಬೀರಿತ್ತು. ಸಮಾಜದೊಳಗೆ ಚೇಂಜ್ ತರಬೇಕಂತಂದ್ರೆ ಆ ಅಂಬೇಡ್ಕರ್ ಅವ್ರ ಮೇಲೆ ಒಂದು ಯಾವುದೋ ಮಾತು ಪ್ರಭಾವ ಬೀರಿದೆ. ಹಾಗಾದ್ರೆ ಅದು ಯಾವ ಮಾತು, ಅದು ಯಾವ ಘಟನೆ ಅನ್ನೋದನ್ನು ನಾವು ಇಲ್ಲಿ ನೋಡೋಣಂತ. While in USA, he was drawn to the 14th Amendment of the Constitution of the USA, which gave freedom to the black Americans. Now what happens means, while Ambedkar was in USA, and during that time there was a 14th Amendment of USA Constitution, and according to that constitution, the black Americans, they got freedom, they were free, and this changed the life of ಅಂಬೇಡ್ಕರ್. ಇಲ್ಲಿ USA ಒಳಗೆ ಅಂಬೇಡ್ಕರ್ ಅವರು ಇದ್ದಾಗ ಅವಾಗ ಒಂದು ಏನೋ ಘಟನೆ ನಡೀತದೆ, ಏನೋ ಚೇಂಜ್ ಆಗುತ್ತಲ್ಲಿ. ಏನಾಗತ್ತಪ್ಪ ಅಂತಂದ್ರೆ, ಅಲ್ಲಿ USA ಸಂವಿಧಾನದೊಳಗೆ 14ನೇ ತಿದ್ದುಪಡಿ ಆಗುತ್ತೆ. ಆ ತಿದ್ದುಪಡಿಯ ಪ್ರಕಾರ ಏನಾಗತ್ತಂತಂದ್ರೆ, ಆ ಅಮೇರಿಕಾದೊಳಗಿರುವಂಥ ಕಪ್ಪು ಜನಾಂಗದ ಅಮೇರಿಕನ್ಸ್ ಏನಿದಾರಲ್ಲ ಅವ್ರಿಗೆ ಸ್ವತಂತ್ರ ಸಿಗುತ್ತೆ. ಆ ಒಂದು ಸ್ವತಂತ್ರ ಇವ್ರ ಮೇಲೆ ಪ್ರಭಾವ ಬೀರುತ್ತೆ. ಹಾಗಾಗಿ ಅವ್ರೇನು ಮಾಡ್ತಾರೆ ನೋಡ್ರಿ,
he saw at once the parallel of the situation for depressed classes in India. So now what happens means Ambedkar, when he comes to know that what is there in this 14th amendment of USA Constitution, freedom to black Americans, then he saw that the same situation, parallel situation, the same situation, it can be seen in India for depressed classes. ನೋಡ್ರಿ, ಇಲ್ಲಿ ಆ ಒಂದು 14ನೇ ತಿದ್ದುಪಡಿ ಪ್ರಕಾರ ಕಪ್ಪು ಜನಾಂಗದ ಅಮೇರಿಕನ್ಸಿಗೆ ಸ್ವತಂತ್ರ ಸಿಕ್ಕಿದಾಗ ಅಂಬೇಡ್ಕರ್ ಅವ್ರಿಗೆ ಗೊತ್ತಾಗತ್ತೆ, ಅವ್ರೇನು ನೋಡ್ತಾರಂತಂದ್ರೆ ಇದೇ ಒಂದು ಸಂಗತಿ, ಇದೇ ಸೇಮ್ ಆಗಿರುವಂಥ ಒಂದು ಸಿಚುವೇಶನ್ ಪ್ರಸಂಗ ಎಲ್ಲಿದೆಯಪ್ಪ ಅಂತಂದ್ರೆ ಭಾರತದೊಳಗಿದೆ. ಭಾರತದೊಳಗೆ ಕಪ್ಪು ಜನಾಂಗ ಬಿಳಿ ಜನಾಂಗ ಅಂಥೇಳಿ ಹೋರಾಟ ಇಲ್ಲ, ಆದರೂ ಸಹಿತ ಅಲ್ಲಿ ಕಾಸ್ಟಿಸಮ್ ಇದೆ, ಕ್ಲಾಸಿಸಮ್ ಇದೆ, ಹೌದಾ, ಮೇಲ್ಜಾತಿ ಕೆಳಜಾತಿ, ಮೇಲ್ದರ್ಜೆ ಕೆಳದರ್ಜೆ ಅಂಥೇಳಿ ಭಾರತದೊಳಗೆ ಈ ವ್ಯತ್ಯಾಸವಿದೆ. ಹಾಗಾಗಿ ಆವಾಗ ಅಂಬೇಡ್ಕರ್ ಅವ್ರ ಮೇಲೆ ಈ ಒಂದು ಮಾತು ಪ್ರಭಾವ ಬೀರುತ್ತೆ. On returning home, Baba Saheb came to be greatly influenced by the life and work of Mahatma Phule. So, while returning home, so after returning to India, Ambedkar was influenced by the works of Mahatma Phule. So, he was influenced by works and life of Mahatma Phule. ಇನ್ನು ಭಾರತಕ್ಕೆ ಬಂದ ನಂತರ ಅಂಬೇಡ್ಕರ್ ಅವ್ರ ಮೇಲೆ ಪ್ರಭಾವ ಬೀರಿರುವಂಥ ವ್ಯಕ್ತಿ ಯಾರಪ್ಪ ಅಂತಂದ್ರೆ ಮಹಾತ್ಮ ಫುಲೆ ಅವರು. ಮಹಾತ್ಮ ಫುಲೆ ಅವರ ಕೆಲಸ ಮತ್ತು ಅವರ ಜೀವನ ಏನಿದೆಯಲ್ಲ ಅಂಬೇಡ್ಕರ್ ಮೇಲೆ ಸಾಕಷ್ಟು ಪ್ರಭಾವ ಬೀರಿತ್ತು. ಯಾಕಂತಂದ್ರೆ ನೋಡ್ರಿ, ಮಹಾತ್ಮ ಫುಲೆ ದ ಒರೇಟರ್ ಆಫ್ ಕ್ಲಾಸ್ಲೆಸ್ ಸೊಸೈಟಿ ಆ್ಯಂಡ್ ವುಮೆನ್ಸ್ ಅಪ್ಲಿಫ್ಟ್. ಸೊ ಹಿಯರ್ Mahatma Phule, he fought for the freedom, he fought for the classless society. He fought for the society where we cannot say there is upper class, there is a lower class. He fought for the women's upliftment, equality to women's. So this is how he was influenced by Mahatma Phule. ನೋಡ್ರಿ, ಮಹಾತ್ಮ ಫುಲೆ ಯಾಕೆ ಪ್ರಭಾವ ಬೀರಿದ್ದಾರೆ ಅಂಬೇಡ್ಕರ್ ಅವ್ರ ಜೀವನ ಮೇಲೆ? ಎದಕ್ಕಂತಂದ್ರೆ ಮಹಾತ್ಮ ಫುಲೆ ತಮ್ಮ ಜೀವನದೊಳಗೆ ಸಾಕಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡಿದ್ದಾರೆ. ಸೊ ಅವರು ಸಮಾಜದೊಳಗೆ ಕ್ಲಾಸ್ಲೆಸ್ ಸೊಸೈಟಿ ಅಂತ ಹೇಳ್ತೀವಿ ನಾವು, ಹೌದಾ, ವರ್ಗರಹಿತ ಆ ಒಂದು ಸೊಸೈಟಿ ಸಮಾಜ ಆಗಲಿಕ್ಕೆ ಹೋರಾಟವನ್ನು ಮಾಡಿದ್ದಾರೆ. ಆಮೇಲೆ ಮಹಿಳೆಯರಿಗೆ ಆ ಇಕ್ವಾಲಿಟಿ ಸಮಾನತೆ ಸಿಗಲಿ, ಅಪ್ಲಿಫ್ಟ್ಮೆಂಟ್ ಆಗಲಿ ಅಂಥೇಳಿ ಅದಕ್ಕೂ ಸಹಿತ ಮಹಾತ್ಮ ಫುಲೆ ಅವರು ಹೋರಾಟ ಮಾಡಿದ್ದಾರೆ. ಹಾಗಾಗಿ ಮಹಾತ್ಮ ಫುಲೆ ಅವರು ಅಂಬೇಡ್ಕರ್ ಅವ್ರ ಜೀವನ ಮೇಲೆ ಪ್ರಭಾವ ಬೀರಿದ್ದಾರೆ. The needs as well as the feasibility of reform impressed itself on Baba Saheb's mind, and he decided to devote all his time and talents for the amelioration of his unprivileged brethren. So here what happens means, after seeing the life of Mahatma Phule, who spent all his time for the improvement of women, upliftment of women and classless society, Baba Saheb Ambedkar was influenced by his thoughts, and Baba Saheb Ambedkar decided to fight for his unprivileged class, to fight for his unprivileged brothers. Here we come to know that how Mahatma Phule changed the life of Dr. B.R. Ambedkar. ಇಲ್ಲಿ ಏನಾಗುತ್ತಪ್ಪ ಅಂತಂದ್ರೆ, ಯಾವ ರೀತಿ ಮಹಾತ್ಮ ಫುಲೆ ಅವರು ಸಮಾಜವನ್ನು ಸುಧಾರಿಸಬೇಕು ಅಂತಂದು ಕೆಲಸವನ್ನು ಮಾಡಿದ್ದಾರೆ, ಮಹಿಳೆಯರಿಗೋಸ್ಕರ ಕೆಲಸವನ್ನು ಮಾಡಿದ್ದಾರೆ. ಆಮೇಲೆ ಕ್ಲಾಸ್ಲೆಸ್ ವರ್ಗರಹಿತ ಸಮಾಜ ಮಾಡಲಿಕ್ಕೆ ಸಹಿತ ಅವರು ಹೋರಾಟವನ್ನು ಮಾಡಿದ್ದಾರೆ, ಕೆಲಸಗಳನ್ನು ಮಾಡಿದ್ದಾರೆ. ಈ ಎಲ್ಲ ಕೆಲಸ ಅಂಬೇಡ್ಕರ್ ಮೇಲೆ ಪ್ರಭಾವ ಬೀರುತ್ತೆ. ಅವಾಗ ಅಂಬೇಡ್ಕರ್ ಅವರು ಡಿಸೈಡ್ ಮಾಡ್ತಾರೆ, ನಿರ್ಧಾರ ಮಾಡ್ತಾರೆ, ಇನ್ಮೇಲಿಂದ ನಾನೂ ಸಹಿತ ನನ್ನ ಬಳಗ ಏನಿದೆ, ನನ್ನ ಜನರ ಏನಿದ್ದಾರೆ, ನನ್ನ ಸಹೋದರರು ಏನಿದಾರಲ್ಲ, ಅನ್ಪ್ರಿವಿಲೇಜ್ಡ್ ಕ್ಲಾಸ್, ದೀನ ದಲಿತರ ಏನದಾರಲ್ಲ, ಅವ್ರ ಬಗ್ಗೆ ನಾನು ಹೋರಾಟ ಮಾಡಬೇಕು ಅನ್ನುವಂಥ ನಿಶ್ಚಯ ಯಾರು ತಗೋತಾರ, ನಿಶ್ಚಯನ ಯಾರು ಮಾಡ್ತಾರಪ್ಪ ಅಂತಂದ್ರೆ ಡಾಕ್ಟರ್ B.R. ಅಂಬೇಡ್ಕರ್ ಅವರು ಮಾಡ್ತಾರೆ. Newspapers started by him such as the Mookanayaka, Bahishkrita Bharata and Samata were at once recognized as the authentic voices of the depressed classes. So here what happens means, Ambedkar, so he started newspapers. So what are the names of those newspapers? Mookanayaka, Bahishkrita Bharata, Samata. And these newspapers were the voices, real voices of whom? Of the depressed classes. Whatever the tortures, the struggles were made by these people, they were written in this newspaper. ಇಲ್ಲಿ ಅಂಬೇಡ್ಕರ್ ಅವರು
ನ್ಯೂಸ್ ಪೇಪರ್ ಪತ್ರಿಕೆಗಳನ್ನು ಪ್ರಾರಂಭ ಮಾಡ್ತಾರೆ. ಯಾವ್ಯಾವ ಪತ್ರಿಕೆಗಳನ್ನು ಪ್ರಾರಂಭ ಮಾಡ್ತಾರೆ ಅಂತಂದ್ರೆ ಮೂಕನಾಯಕ, ಬಹಿಷ್ಕೃತ ಭಾರತ, ಸಮತ ಅನ್ನುವಂಥ ಪತ್ರಿಕೆಗಳನ್ನು ಪ್ರಾರಂಭ ಮಾಡ್ತಾರೆ. ಆ ಪತ್ರಿಕೆಯೊಳಗೆ ಈ ದೀನ ದಲಿತರ ಮೇಲೆ, ಲೋ ಕಾಸ್ಟ್ ಅನ್ಪ್ರಿವಿಲೇಜ್ ಜನರ ಮೇಲೆ ಆಗ್ತಾ ಇರುವಂಥ ಆ ಒಂದು ದೌರ್ಜನ್ಯ ಏನಿದೆ, ದಬ್ಬಾಳಿಕೆ ಏನಿದೆ, ಅದನ್ನು ಅವರು ಈ ಒಂದು ನ್ಯೂಸ್ ಪೇಪರ್ನಲ್ಲಿ ಬರೀತಾರೆ. ಸೊ ಹಾಗಾಗಿ ಈ ನ್ಯೂಸ್ ಪೇಪರ್ ಯಾರ ವಾಯ್ಸ್ ಆಗಿದೆ ಅಂತಂದ್ರೆ ಅದು ಡಿಪ್ರೆಸ್ಡ್ ಕ್ಲಾಸಸ್, ಅನ್ಪ್ರಿವಿಲೇಜ್ಡ್ ಕ್ಲಾಸ್ ಅಂತ ಏನಿದೆಯಲ್ಲ ಅವ್ರದ್ದು ವಾಯ್ಸ್ ಆಗಿದೆ ಅಂಥೇಳಿ ಹೇಳ್ತಾರೆ. Likewise, institutions set up by him such as the Hitakarani Sabha and the Independent Labour Party of India became vehicles of change. So, not only the newspapers, but he started the institutions like Hitakarani Sabha and the Independent Labour Party. So these institutions also helped to change the society, and these were regarded as vehicles to change the society, vehicles of change. ನೋಡ್ರಿ ಏನಾಗತ್ತಪ್ಪ ಅಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೇವಲ ನ್ಯೂಸ್ ಪೇಪರ್ ಪತ್ರಿಕಾ ಮಾಧ್ಯಮದಿಂದ ಅಷ್ಟೇ ಅಲ್ಲದ ಸಮಾಜದೊಳಗೆ ಚೇಂಜಸ್ ತರಲಿಕ್ಕೆ ಇನ್ಸ್ಟಿಟ್ಯೂಷನ್ಗಳನ್ನು ಸಹಿತ ಸೆಟಪ್ ಮಾಡ್ತಾರೆ. ಯಾವ್ಯಾವ ಇನ್ಸ್ಟಿಟ್ಯೂಷನ್ಗಳನ್ನು ಸೆಟಪ್ ಮಾಡ್ತಾರೆ ಅಂತಂದ್ರೆ ಹಿತಕರಣಿ ಸಭಾ ಮತ್ತು ಇಂಡಿಪೆಂಡೆಂಟ್ ಲೇಬರ್ ಪಾರ್ಟಿ ಅನ್ನುವಂಥ 2 ಇನ್ಸ್ಟಿಟ್ಯೂಷನ್ಗಳನ್ನು ಸೆಟಪ್ ಮಾಡ್ತಾರೆ, ಪ್ರಾರಂಭ ಮಾಡ್ತಾರೆ. ಇಲ್ಲಿನೂ ಸಹಿತ ಈ ಇನ್ಸ್ಟಿಟ್ಯೂಷನ್ನೂ ಸಹಿತ ಯಾವ ರೀತಿ ಕೆಲಸ ಮಾಡ್ತಾವೆ ಅಂತಂದ್ರೆ ಒಂದು ವೆಹಿಕಲ್ ಆಗಿ ಅವು ಸಮಾಜದೊಳಗೆ ಚೇಂಜ್ ತರಲಿಕ್ಕೆ, ಸುಧಾರಣೆ ತರಲಿಕ್ಕೆ, ಬದಲಾವಣೆ ತರಲಿಕ್ಕೆ ಈ ಇನ್ಸ್ಟಿಟ್ಯೂಷನ್ಗಳು ಅವು ಹೆಲ್ಪ್ ಆಗ್ತಾವು. During the same period, Gandhiji was pioneering his epic reform of Indian society, which included the uplift of depressed classes whom Gandhiji had termed Harijanas. So what happens means, when Baba Saheb Ambedkar he started newspapers and institutions, at the same time only Gandhiji he also started the work of reform. He started the work for the upliftment of Indian society. He started the work for reform of Indian society by upliftment of depressed classes whom Gandhiji called as Harijanas. ನೋಡ್ರಿ ಯಾವ ಸಮಯಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪತ್ರಿಕೆಗಳ ಮಾಧ್ಯಮವಾಗಿ, ಇನ್ಸ್ಟಿಟ್ಯೂಷನ್ಗಳ ಮಾಧ್ಯಮದಿಂದ ಈ ಸಮಾಜದೊಳಗೆ ಚೇಂಜಸ್ಗಳನ್ನು ತರಬೇಕಂತಿದ್ರಲ್ಲ, ಅದೇ ಸಮಯದೊಳಗೆ ಗಾಂಧೀಜಿಯರು ಸಹಿತ ಏನು ಮಾಡ್ತಾರಂತಂದ್ರೆ ಭಾರತದೊಳಗೆ ಸುಧಾರಣೆ ತರಬೇಕು, ಚೇಂಜ್ಗಳನ್ನು ತರಬೇಕಂಥೇಳಿ ಅವರು ಕೆಲಸ ಮಾಡ್ತಿರ್ತಾರೆ. ಅವರು ಸಹಿತ ಈ ಕೆಳ ಜನಾಂಗದವರು ಏನಿದಾರಲ್ಲ, ದೀನ ದಲಿತರ ಏನದಾರಲ್ಲ, ಡಿಪ್ರೆಸ್ಡ್ ಕ್ಲಾಸಸ್ ಅಂತ ಏನದಾರಲ್ಲ, ಅವ್ರ ಬಗ್ಗೆ ಹೋರಾಟವನ್ನು ಮಾಡ್ತಾ ಇರ್ತಾರೆ. ಸೊ ಆ ಡಿಪ್ರೆಸ್ಡ್ ಕ್ಲಾಸಸ್ ಏನಿದಾವಲ್ಲ ಅವ್ರಿಗೆ ಗಾಂಧೀಜಿಯವರು ಹರಿಜನರು ಅಂಥೇಳಿ ಕರಿತಿದ್ರು, ಹರಿಜನಾಸ್ ಅಂಥೇಳಿ ಕರಿತಿದ್ರು. ಅವ್ರ ಬಗ್ಗೆ ಗಾಂಧೀಜಿನೂ ಸಹಿತ ಹೋರಾಟವನ್ನು ಮಾಡ್ತಿದ್ರು ಅಂಥೇಳಿ ಹೇಳ್ತಾರೆ. ದೆನ್ ವಾಟ್ ಹ್ಯಾಪನ್ಸ್, ಲೆಟ್ ಅಸ್ ಸಿ. Baba Saheb was elected to the Bombay Legislative Assembly in the elections under the Constitution of India Act 1935. Baba Saheb made effective contributions to debates in the assembly on a variety of subjects. His flair for legislative work became evident to the whole nation. So here how he was chosen to the Bombay Legislative Assembly, it is given here. Baba Saheb was elected to the Bombay Legislative Assembly in the elections under the Constitution of India Act 1935. So under the Constitution of India Act 1935, Baba Saheb, so he took part in elections and he was elected to the Bombay Legislative Assembly. ನೋಡ್ರಿ ಭಾರತದ ಸಂವಿಧಾನದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಆ್ಯಕ್ಟ್ 1935 ಅಡಿಯಲ್ಲಿ ಇವರು ಎಲೆಕ್ಷನ್ಗಳನ್ನು ಅದರೊಳಗೆ ಭಾಗವಹಿಸ್ತಾರೆ. ಆಮೇಲೆ ಆ ಎಲೆಕ್ಷನ್ ಗೆದ್ದು ಇವರು ಬಾಂಬೆ ಲೆಜಿಸ್ಲೇಟಿವ್ ಅಸೆಂಬ್ಲಿಯ ಒಂದು ಮೆಂಬರ್ ಆಗ್ತಾರೆ. ಅಲ್ಲಿ ಇವರು ಆ ಒಂದು ಎಲೆಕ್ಷನನ್ನು ಗೆಲ್ತಾರೆ. Baba Saheb made effective contributions to the debates in assembly on variety of subjects. So here, as a part of legislative assembly, as a part of that members of the constitution, so he took part in many debates, effective debates for the subject matter, for the upliftment of depressed classes. So in assembly he used to have different varieties of debates on varieties of subjects. Nodri iವರು ಬಾಂಬೆ ಲೆಜಿಸ್ಲೇಟಿವ್ ಅಸೆಂಬ್ಲಿಯ ಒಂದು ಎಲೆಕ್ಷನ್ನಲ್ಲಿ ಗೆದ್ದ ನಂತರ ಇವರು ಆ ಸಭೆಯದೊಳಗೆ ಅಸೆಂಬ್ಲಿ ಒಳಗೆ ಮೀಟಿಂಗ್ ನಡೆದಾಗ ಇವರು ಸಾಕಷ್ಟು
ವಿಚಾರಗಳನ್ನು ಎತ್ತಿ ಹಿಡಿತಾರೆ, ಅಲ್ಲಿ ಡಿಬೇಟ್ಗಳನ್ನು ಮಾಡ್ತಾರೆ, ಚರ್ಚೆಯನ್ನು ಮಾಡ್ತಾರೆ, ಸಾಕಷ್ಟು ಬೇರೆ ಬೇರೆಯಾಗಿರುವಂಥ ವಿಚಾರದ ಮೇಲೆ ಇವರು ಒಂದು ಮಾತುಗಳನ್ನು ಹೇಳ್ತಾರೆ, ಡಿಬೇಟ್ಗಳನ್ನು ಮಾಡ್ತಾರೆ. ಯಾಕಂತಂದ್ರೆ ಅಂಬೇಡ್ಕರ್ ಅವರು ಡಿಪ್ರೆಸ್ಡ್ ಕ್ಲಾಸಸ್ ಬಗ್ಗೆ ಅವರು ಹೋರಾಟವನ್ನು ಮಾಡಿದ್ದಾರೆ. ಸೊ ಹಾಗಾಗಿ ಇನ್ನು ನಾವು ಭಾರತದೊಳಗೆ SC STs ಕೆಳಜಾತದವ್ರು ಏನಂತೀವಲ್ಲ ಅವ್ರಿಗೆ ಯಾವ ರೀತಿ ನೋಡ್ತಾರ ಅನ್ನೋದ್ರ ಬಗ್ಗೆ ಅದು ಆ ಒಂದು ವಿಚಾರದ ಬಗ್ಗೆ ಅಂಬೇಡ್ಕರ್ ಅವರು ಅಲ್ಲಿ ಅಸೆಂಬ್ಲಿ ಒಳಗೆ ಸಾಕಷ್ಟು ಚರ್ಚೆಗಳನ್ನು ಮಾಡ್ತಿದ್ರಂತ. His flair for legislative work became evident to the whole nation. So here what happens means his attitude, his talent for the legislative and upliftment of the depressed classes we can see. Not only we but the whole nation. So whole nation comes to know that, whole nation knows that how Ambedkar has fought for the depressed classes, how he fought for the upliftment and social change in India. ನೋಡ್ರಿ, ಕೇವಲ ನಾವು ಲೆಜಿಸ್ಲೇಟಿವ್ ಅಸೆಂಬ್ಲಿ ಒಳಗೆ ಅಷ್ಟೇ ಅಲ್ಲದ ನಾವು ಇಲ್ಲಿ ಏನು ನೋಡ್ತೀವಪ್ಪ ಅಂತಂದ್ರೆ ಇಡೀ ಭಾರತ ದೇಶದೊಳಗೆ ಆಗ್ತಾ ಇರುವಂಥ ಒಂದು ಸಮಾಜ ಇವಿಲ್ ಅಂತ ಏನು ಹೇಳ್ತೀವಲ್ಲ, ಸೋಷಲ್ ಇವಿಲ್ಗಳಂತೇನು ಹೇಳ್ತೀವಲ್ಲ, ಅದರ ವಿರುದ್ಧ ಹೋರಾಟ ಮಾಡಿದವರು ಯಾರಪ್ಪ ಅಂತಂದ್ರೆ BR ಅಂಬೇಡ್ಕರ್ ಅವರು. ಅವರು ಈ ಹರಿಜನರಿಗೆ, SC ST ಅವರಿಗೆ, ಲೋ ಕಾಸ್ಟ್ ಮೆಂಬರ್ಸಿಗೆ ಅವರು ರಿಸರ್ವೇಷನ್ ಸಿಗಲಿಕ್ಕೆ, ಆಮೇಲೆ ಅವರು ಅಪ್ಲಿಫ್ಮೆಂಟ್ ಆಗಲಿಕ್ಕೆ, ಸಮಾಜದೊಳಗೆ ಒಂದು ಬದಲಾವಣೆ ಆಗಲಿಕ್ಕೆ ಎಷ್ಟೊಂದು ಹೋರಾಟ ಮಾಡಿದ್ದಾರೆ ಅಂಥೇಳಿ ಇಡೀ ನೇಷನ್ಗೆ ಗೊತ್ತಿದೆ, ಇಡೀ ಭಾರತಕ್ಕೆ ಗೊತ್ತಿದೆ ಅಂಥೇಳಿ ವೆಂಕಟರಮಣ ಅವರು ನಮಗೂ ಹೇಳ್ತಾರೆ. ಐ ಹೋಪ್ ಯು ಆಲ್ ಅಂಡರ್ಸ್ಟುಡ್ ದ ಲೆಸನ್. ಥ್ಯಾಂಕ್ ಯು.